ನೀನು ಏನು ಮಾಡ್ಬೇಕು ಕೇಳಿಸ್ಕೊಂಡ? ಈರುಳ್ಳಿ ಬೆಲ್ಲ ಶುಂಠಿ ಕೇಳ್ಕೊಂಡ? ಇಲ್ಲಿ ಅಮ್ಮ ಈರುಳ್ಳಿ ಏನಾಯ್ತಿಮ್ಮ ನೋಡಿ, ವೀದಿ ಪ್ರಾರಂಭಿಕರು ಸೈಲೆಂಟ್ ಹಾಕೋರು ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ, ಈರುಳ್ಳಿ ಬೆಲ್ಲ ಶುಂಠಿ ಕಷಾಯ. ಮನೇಲಿ ಸಿಕ್ಕ ಹೆಸರು ಯಾವ ಕೈ ಕುತ್ಕೊಂಡ್ಬಿಡ್ಲಿ, ಡೈಪರ್ ಹೆಸರು ಕ್ಯಾನ್ಸರ್ ಬಂದ್ಬಿಡ್ಲಿ. ಡೈಪರ್ ಒಳಗೆ ಡೈಪರ್ ಯಾರೋ ಎಸ್ತಾ ಇದ್ರೆ ಕ್ಯಾನ್ಸರ್ ಬರುತ್ತೆ ಅಲ್ಲಿ, ಕರೆಕ್ಟಾ? ಡೈಪರ್ ಹೆಸರು ಏನ ಮಾಡ್ತಮ್ಮ ನಾವು ಮಾಡೋದು ಅಲ್ವಾ? ಸರ್ ಕಂಪ್ಲೇಂಟ್ ಮಾಡಿ ಬಂದ ಸೇರಿ ಬಂದಲ್ಲಿ ಕಡೆಯಿಂದಪ್ಪ ಇಲ್ಲಿ ಬರ್ತೀಯಾ? ಅಲ್ಲೇ ಇರುತ್ತೆ ಗೊತ್ತಿರೋರು ಮಾಡಿಸಿಕೊಡ್ತಾರೆ, ಕಾಯ್ತಾರಲ್ಲ. ಇಲ್ಲಾಂದ್ರೆ ಸ್ವಲ್ಪ ಇಲ್ಲಿ ನಾವು ಮುಟ್ಟಿದ್ರೆ ಕಂಪ್ಲೇಂಟ್ ಇಲ್ಲ. ನಮ್ಗೊಂಚೂರು ಹಾಕಿದ್ದೇವ್ರು ಕೇಬಲ್ ಇಲ್ಲ ಅಂದ್ರೆ ಎರಡು ಹೆಣ್ಣು ತಿಂತಾರೆ ಬಂದಿಲ್ಲಿ. ಮನುಷ್ಯ ತಪ್ಪಲ್ಲ ಹೆಂಗ್ ಗೊತ್ತಾ ನೋಡಿ, ಆಡ್ಕೊಬೇಡಿ ಯಾರು. ನಾನು 15 ವರ್ಷ ಕಷ್ಟಪಟ್ಟು 8 ವರ್ಷ ಹೊತ್ಕೊಂಡು ಕರೆಂಟ್ ಎಲ್ಲ ಕೊಡ್ಸ್ಕೊಂಡು ಆಂಧ್ರಕ್ಕೆ ಹೋಯ್ದೆ ನಾನು. ನಮ್ಮ ಕನ್ನಡ ಜನ ಎಲ್ಲ ಎಲ್ಲರೂ ಬಡ್ಕೊಂತಿರಲ್ಲ. ಅವಳಿ ಕಲ್ಲ ಹೊಡೆದಿರು ನಮಗೆ. ಏನಂತ ಗೊತ್ತಾ, ಕರ್ನಾಟಕ ಬಂದಾರೆ ಅಂತ. ನೀವೆಲ್ಲ ಏನ್ ಮಾಡ್ತೀವಿ ಗುದ್ದಾಡ್ ಸಾಯ್ತೀರಿ. ಹಿಂದೂಗಳು ಹೆಂಗ್ ಗೊತ್ತಾ, ಒಗ್ಗಟ್ಟು ಯಾರು ಗೊತ್ತಾ, ಕಲ್ಲ ಹೊಡೆಯೋರಿಗೆ ಬ್ಯಾಡ್ಮಿಂಟನ್ ಮಾಡೋದು. ಏನಂಗೆ ನಾನು ಒದ್ಕೊಂಡು ನಮ್ಮ ಹೆಸರು ಮಾಡೋದು ಹಂಗೆ ಬಂದಿಲ್ಲ. ನಾನು 7-8 ವರ್ಷ ಬರಾಬರಿ ಗಲ್ಗಲ್ಲಿ ಒದ್ಕೊಂಡ್ಕೊಳೋದು, ಊರಿಗೆಲ್ಲ ಬ್ಯಾಡ್ಮಿಂಟನ್ ಮಾಡಿಸ್ಕೊಂಡು ಸ್ಟೇಷನ್ಗೆ ಹೋಗ್ಬಂದು ಎಲ್ಲ ಆಗಿ ಈ ಸ್ಥಾನಕ್ಕೆ ಬಂದಿರೋದು ನಾನು. ಇವರು ಅಷ್ಟು ನೀವು ಸೂಪರ್ ಕಂಡ್ರಲ್ಲ, ನೀವು ಬಸ್ ಬಿಟ್ಬಿಟ್ರೆ ನಿಮಗೆ ಅಂತ ಹೆಣ್ಮಕ್ಳು ಅಷ್ಟೇಗೆ ಆಗ್ತೀರ. ಬಸ್ ನಿಲ್ಸ್ಬಿಡ್ತೀನಿ ನಾನು. ನಮ್ಮ ಬಸ್ ಬಿಟ್ಟು ನಾವು ತೋರಿಸ್ತೀವಿ. ನಾವು ಹೋಗೋಣ ಬರೋ ಟೂರು.
ಸೇರ್ತಾಕ್ಲಾ ಮೇಕಪ್ ಅವ್ರು ನಾನು ಜವಾಬ್ ಬರೋಲ್ಲ. ಹಾಕುವಾಗಾರೋ ತಾಳ್ಮೆಯಿಂದ ಕೇಳಿ. ಇದೇ ಕೈ ದೇವ್ರು ಸಿಕ್ಕಿರೋದು ಅರ್ಥಾಗುತ್ತೆ. ಇದೇ ಕೈನೇ ನೀವು ಗುರುಳು, ನಾನು ಗುರುಳಾಗಿಲ್ಲ, ನಿಮ್ಮಂಗೆ ನಾನು ಸೇವಕ ಅರ್ಥ ಆಗ್ತದ. ಇದೇ ಕೈಗೆ ದೇವ್ರು ಸಿಕ್ಕ, ಇದೇ ಕೈ ದೇವ್ರ ಪೂಜೆ ಮಾಡೋದು ಅಂತ ಹೇಳ್ತಾ ಹಾಕ್ತೀನಿ. ಮನ್ಸ್ಪೂರ್ತಿಗೆ ಏನಂತ ಹಾಕ್ತೀನಿ ಗೊತ್ತಾ? ದುಡಿಯೋ ಶಕ್ತಿ ಕೊಡೋರಿಗೆ ದುಡಿಯೋಕೆ ದಾರಿ ಕೊಡು, ಆರೋಗ್ಯ ಸರಿ ಆರೋಗ್ಯ ಕೊಡು. ಇಷ್ಟೇ ಕೇಳೋದು ನಾನು. ನೀವು ಮನೆ ಬರಲಿ, ಕಂಡ ಮನೆ ಯಾರ ಮನೆ ಫಂಕ್ಷನ್ ಊಟಕ್ಕೆ ಕರೆದ್ರೆ ಆ ಮನೆ ಬಿಲ್ಡಿಂಗ್ ಓದ್ತಾರೆ, ಕೆಳಗೆ ಊಟ ಅವ್ರಿಗೆ ಫ್ರೀ ಊಟ, ಮೇಲೆ ಪಿಲ್ಲರ್ ಯಾವ ಬೀಳುತ್ತೆ ಅಂತ ನೋಡ್ತಾ ಇರ್ತಾರಪ್ಪ ಕಂಡ ಮನೆ. ಕಾರ್ ತಗೊಂಡ್ರೆ ಯಾವ ಪಂಚರ್ ಆಗುತ್ತೆ ಅದೇ ಕಾರ ಕೂತಿರ್ತೀರ. ಇವೆಲ್ಲ ಯೋಚನೆ ಮಾಡೋದು ಜಾಸ್ತಿ ನೀವೆಲ್ಲ. ಕರೆಕ್ಟೇನಪ್ಪ? ಯಾರೊಬ್ಬ ಬೈಕ್ ತಗೊಂಡು ಖುಷಿ ಪಡಿ ಡ್ರಾಪ್ ಮಾಡ್ತಾನೆ, ಕಾರ್ ತಗೊಂಡು ಖುಷಿ ಪಡಿ, ಮನೆ ಕಟ್ಟಿ ಖುಷಿ ಪಡಿ ಕೂಡ ಸಿಗುತ್ತೆ. ತಮ್ಮ ಒಬ್ಬರಾರ ಬಂದು ನಾನು ಸರ್ವಿಸ್ ನಂಜನಗೂಡ ಗಂಡ ಹೆಂಡತಿ ಇಬ್ರು ಬಂದು ಒಳ್ಳೆ ಸೇವೆ ಮಾಡ್ತೀರಾ ಅಂತ ಒಂದು ಮಿಲಿಟರಿ ರಿಟರ್ನ್ ಒಬ್ಬ ಟೀಚರ್ ಒಬ್ಬ ಬಂದು ನಿಮ್ಮಂತ ಮಗು ಹುಟ್ಟಬೇಕು ಅಂತ ನಾನು ಸರ್ವಿಸ್ ಕೇಳಿದ್ದೆ. 22 ಸರ್ವಿಸ್ ಯಾರು ಹೋಗ್ತಾರದು, ಯಾರೋ ಆ ಕಡೆ ಹೋಗ್ತಾರದು. ಬಂದು ಅರವಿಂದ್ ಲಿಂಬೋಳಿನ ಮಂಜುಳಿ ಜಯಚರಣ ಚಂದ್ರಬಾಬು ನೋಡ್ಬಂದು ಇದೇ ಮಾಡೋದು ನಾವು. ಸರ್ವರು ಸಮಾನರು, ಸರ್ವರು ಒಂದೇ ಜಾತಿ. ನಾನು PM ಆಗಿ 3 ರೂಲ್ಸ್ ತೆಗಿತೀನಿ. ಅವಳೆ ಯಾರು ಓಟ್ ಹಾಕ್ತೀರಾ? ಒಂದು ಗಂಡು ಹೆಣ್ಣು ತೆಗಿತೀನಿ ಫಸ್ಟ್, ನಿಮ್ದು ಹೆಣ್ಮಕ್ಳು ಜಾಸ್ತಿ ಆಗ್ಬಿಡುತ್ತೆ ನಿಮ್ದು. 2ನೇ ತೆಗಿತೀನಿ ಜಾತಿ, 3ನೇ ತೆಗಿತೀನಿ. ಹೆಂಗ್ ಗೊತ್ತಾ? ಯಾವನ ಅಪ್ಪ ಅಮ್ಮನ ಸಾಕಲ್ಲ ಮಕ್ಕಳು ಅವರ ಸಾಯಿಸ್ಬೇಕು ಅಂತ ರೂಲ್ಸ್ ಕೊಡ್ತೀನಿ ನಾನು. 40% ಜನ ಬರೋದಂದ್ರೆ ಅಮ್ಮ ಹೊಡಿತೆ, ಮಗ ಹೊಡಿತೆ, ಇಂಥ ತಾಯಿ ನೋಡಿ. ತಾಯಿ ಇವ್ರಿಗೆ ಎಷ್ಟು ನೋವಿದೆ. ಮಗ 23 ವರ್ಷ ಮಗ ಸಾಕಲ್ಲ ಅಂದ್ರೆ ಇನ್ನು ಮನೆ ಬಂದು ಡಿಗ್ರಿ ಮಾಡಿ ಮನೆ ಮಂಕಾಡೋಣಂತೆ, ಮೆಂಟ್ಲಾಗ್ಬಿಟ್ಟವಂತೆ, ಕೆಲ್ಸಕ್ಕಿಲ್ಲ ಅಂತ. ಯಾಕೆ ನಾವು ಡಬಲ್ ಡಿಗ್ರಿ ಮಾಡ್ಕೊಂಡೇ ಇಲ್ಲ. ನಾವೊಂದು 8 ಪೈಸೆ ಮಾಡ್ತೀನಪ್ಪ, ನನಗೂ ಮಗರಕ್ಕೆ ಬರುತ್ತೆ, ನಾನು ಬರೆಯೋಕೆ ಬರುತ್ತೆ ನನಗೆ. ನಾವು ಡಬಲ್ ಡಿಗ್ರಿ ಮಾಡ್ಕೊಂಡು ನಾನುವೇ ಅಂತ ಬಂದ್ರ ಎಲ್ಬೋರ್ಡ್ ಅನ್ಕೋಬೇಡಿ. ನೋಡಕ್ಕೆ ಎಲ್ಬೋರ್ಡ್ ಹಂಗಿತ್ತು, ಕಸ ಹೊಡ್ತಾನೆ ಎಲ್ಬೋರ್ಡ್ ಆಗಲ್ಲ. ಸ್ವಾಮಿಯವರು ಅಂತ ನಿಮ್ಗೆ ಗೊತ್ತಿಲ್ಲ ನೋಡಿ. 3 ಸರಿ ಕೊಡೋಕೊಂದು ಡಾಕ್ಟರೇಟ್ ಇಸ್ಕೊಂಡಿಲ್ಲ ನಾನು. ಡಾಕ್ಟರೇಟ್ಗಿಂತ ನಮ್ಮ ಅಪ್ಪ ಅಮ್ಮನ ಹೆಸರು ಬೆಸ್ಟ್ ಅಂತ. ಕೆ ರಾಮಚಂದ್ರ ಅಂತ ಹೆಸರು. ಡಾಕ್ಟರ್ ರಾಮಚಂದ್ರ ಅಪ್ಪ ಬಿಡ್ಬೇಕಾಗತ್ತೆ. ಅರ್ಥಾಗುತ್ತಾ? ಹೇಳ್ತಾ ಆಗ್ತೀನಂತೆ ಮನಸ್ಸು ಪೂರ್ತಿ ಕೇಳ್ಕೊಳ್ಳಿ. ನಿಮಗೆ ದೇವರು ಆಯಸಾರ ಕೊಡಲಿ, ಆಮೇಲೆ ದುಡಿಯೋ ಶಕ್ತಿ ಕೊಡಲಿ, ದುಡಿಯೋಕೆ ಒಂದು ದಾರಿ ಕೊಡಲಿ ಅಷ್ಟೇ ಕೇಳಿ. ಅರ್ಧವರ್ಧ ಮನೆ ಕಟ್ಟಿ, ದೊಡ್ಡ ಮನೆ ಕಟ್ಟಿ ಶ್ರೀಮಂತ ಹಾಕ್ತೀನಿ, ಸಣ್ಣ ಮನೆ ಕಟ್ಕೊಂಡು ನೆಮ್ಮದಿ ಜೀವನ ಮಾಡಿ. ದೊಡ್ಡ ಕಾರ್ ತಂದು ಸಾಧಿಸೋ ಬದಲು ಸಣ್ಣ ಮನೆ ಕಟ್ಕೊಳ್ಳಿ. ಯಾವನು ದೊಡ್ಡ ಮನೆ ಉಣ್ಣಲ್ಲ, ಯಾವನು ದೊಡ್ಡ ಕಾರ ಉಣ್ಣಲ್ಲ. ಉಂಟಾರಪ್ಪ ಉಂಟಾರ ಎಲ್ಲ ಉಣ್ಣದ ಆಲ್ರೆಡಿ ಮೂರು ಗುಂಡಿಗೆ ನೆಮ್ಮದಿಯಾಗಿ ಹೋಗ್ರಿ. ಬೆಂಗಳೂರು ಮೈಸೂರಿಗೆ ಸುತ್ತೇರಂತೆ. ಈಗಲೇ ಅಪ್ಪ ಅಮ್ಮನ ಸಾಕ್ಬೇಕಾಗತ್ತೆ, ಸ್ಥಿತಿ ಮಾಡ್ಬೇಕಾಗತ್ತೆ ಅಂತ ಬರ ಮಾಡ್ತಿದ್ದೀರಾ. ಇನ್ನು ಕಾಲ ಕೆಟ್ಟಿಲ್ಲ, ಜನ ಕೆಟ್ಟಿದ್ದೀರಾ. ನೋಡ ಮಕ್ಕಳು ಹೆಂಗೆ ಕೈ ಬಿಡ್ತಾವಳೆ. ಆಮೇಲೆ ಈ ಖಾಲಿ ಬೀಳೋದು ಕೈ ಬೀಳೋದಲ್ಲ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಬೇಡಿ. ಮುಂದಿನ ಪೀಳಿಗೆ ಇಟ್ಕೊಂಡ್ಬಿಡ್ಲಿ. ಖಾಲಿ ಬೀಳೋದು ಕೈ ಬೀಳೋದಿಲ್ಲ ಏನು ತಪ್ಪು ಅಲ್ಲ. ಯಾರು ಗುರುಗಳು ಯಾವನಿಗೆ ಅವ್ನಿಗೆ ಕೊಡಲ್ಲ, ಯಾವನು ಊಟ ನೀರು ಮಾಡಲ್ಲ, ಊಟ ನೀರು ಕೊಡಿ ಅವನು ದೇವರು. ಅದು ಕಲ್ಲು ಇಲ್ಲ ಮಣ್ಣು, ನಾವಲ್ಲ. ನೀವು ಸುಮ್ಮನೆ ಯಾರೋ ಸ್ವಾಮಿಯವ್ರು ನಿಮ್ಮ ಮನೆ ಆಸ್ತಿ ಇಲ್ಲ ಬರ್ಬಾರ್ದು. ನೀವು ಚೀಟಿ ಕೊಟ್ಟು ದುಡ್ಡು ಕೆಲವು ನಟರು, ಕೆಲವು ಸ್ವಾಮಿಯವ್ರ ಫಾರಿನಾಗ ಅವ್ರೆ. ನೀವಿನ್ನೂ ಆಲ್ರೆಡಿ ಮೂಡಿ ಗುಂಡಾಗಿದ್ದೀರ ಅಲ್ವಾ? ನಿಮ್ಮ ಮನೆ ಮಕ್ಕಳು ನೋಡ್ಕೊಳ್ಳಿ ದಯವಿಟ್ಟು. ಕರೆಕ್ಟ್ ಅಲ್ವಾ? ಅಲ್ಲ ಫಾರಿನಾಗ ಅವರೇ ಕೆಲವು ಸಿನಿಮಾ ನಟರಿಗೆಲ್ಲ ಫಾರಿನ್ ಇಷ್ಟ ಇಲ್ಲಿ ಇಲ್ಲಿ ಉನ್ನತಿಲ್ಲಿ ಇನ್ನು ಕೆಲವು ಸ್ವಾಮಿ ಫಾರಿನಾಗೆ ಮನ್ನೊಂದು ಸ್ವಾಮಿ ನೋಡ್ದೆ ಬಂದು ಹಿಂಗಂತಾರೆ. ರೋಡ್ ಕಾರ ಬಂದು ಎಲ್ಲ ಹಿಂಗೆ ಯಾರೋ ನಮ್ಗೆ ಉಸುಬಿಡ ಹಂಗೆ ನಾನು ಸತ್ತೋಗ್ಬಿಟ್ಲೆ ಅನ್ಕೊಂಡು ಹಂಗೆ ಮಾಡ್ತಾರೆ. ಅವ್ನು ಹಿಂಗಂತಾನೆ. ಇಂಗ್ಲೀಷ್ ಬರಲ್ಲ ಮಚ್ಚಿ ಬಾ ಸ್ವಾಯ್ ಅಂತ ನಂಗೆ ಅವ್ರು ಏನಂತ ನಿಮ್ಗೆ ಅರ್ಥ ಆಗಲ್ಲ ಇವರಿಗೆ. ಇವು ಹಿಂಗಂತವೆ ಹಾಕೋತಿದ್ದ ಬೇಡವಾ? ಮತ್ತೆ ರೆಡಿ ಮಾಡ್ತೀರಾ? ಗಂಡು ಮಕ್ಕಳಿಗೆ ಲೈವೇ ನೋಡಿ ಮನೆ ಮಾಡ್ತಾರೆ ಹೆಂಗಸರು. ಹೆಣ್ಮಕ್ಳಿಗೆ ಅವ್ರಿಗೂ ಭಯ ಬಸ್ ಬಿಡ್ತಾರೆ. ಹಾಕ್ಲಾ ಬೇಡವಾ? ತಾಳ್ಮೆ ಮನುಷ್ಯನಿಗೆ ದೊಡ್ಡ ಮುಖ್ಯ. ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ ಅನ್ಬೇಡಿ. ನೆಮ್ಮದಿ ಮನೆಗೆ ಹೋಗಿ ಕಲೀರಿ. ದೂರಿಂದ ಬಂದಿರಿ, ವಾಪಸ್ ಮನೆಗೆ ಹೋಗ್ರಿ. 6 ಗಂಟೆ ಮೇಲೆ ಕೋಟಿ ಕಣಲ್ಲ ಅಂಥ ಜಾಗ ಇದು. ಒಂದೇ ಒಂದು ಸೊಳ್ಳೆ ಯಾರಿಗೆ ಕಡ್ದು ಇತಿಹಾಸ ಇಲ್ಲ. ₹1 ಕಳ್ತನ ಮಾಡೋಕ್ಕಾಗಲ್ಲ, ಕಳ್ತನ ಆಗಲ್ಲ. ಈಗ ಬೇಜಾರ ಸಂಗತಿ ಏನು ಗೊತ್ತಾ? ಇಟ್ಟಿ ಬಿದ್ದಿದ್ದಲ್ಲಿ ಇಟ್ಟಿ ಒಳಗೆ ಒಂದು 20 ಬೆಳೆ ಕೈ ಬಿಡ್ತಾನೆ ಮನೆ ಕೈ ಬಿಡ್ಬೇಕಲ್ಲ. ಇಲ್ಲಿ ಬನ್ನಿ ಅದೇ ಮಾರು ಮೂಸ ಸುಂಕಿ ಮಾರ್ಬೇಡ. ನೋಡಪ್ಪ, ನೀವು ಬಿಟ್ಟು ಹೆಣ್ಮಕ್ಳು ಬಿಟ್ಟರೆ ಕಂಪ್ಲೇಂಟ್, ನಾವು ಬಿಟ್ಟು ಅವ್ರು ನಮ್ಮನ್ನ ಎಲ್ಲರೂ ಕಂಪ್ಲೇಂಟ್ ಇಲ್ಲ.
ನೋಡಿ, ಮೈ ಮೇಲೆ ಅಂತರ ಹಾಕೊಳ್ಳಿ, ಮಕ್ಕಳಿದ್ದಾರೆ ಮೈ ಮೇಲೆ ಅಂತರ ಹಾಕೊಳ್ಳಿ. ಮೊಸರನ್ನ ಹಾಲುವನ್ನ ಮಾಡಿ ಮನೇಲಿ ವಾರಕ್ಕೊಮ್ಮೆ ಹಾಲುವನ್ನ ಮೊಸರನ್ನ ನೈವೇದ್ಯ ಮಾಡಿ ಬನ್ನಿ. ನೀವೇ ಮಕ್ಕಳು ಹಾಕ್ತಾರೆ ಗೈದೆ ಸತ್ತ ಮಗ ಅಳಬಾರ್ದು ಕಂದ ಮಕ್ಕಳು ಹಾಕ್ತಾ ಸುದ್ದಿ ಬಂದ್ಕೊಂಡು ಮಾವ ಅನ್ಸಂತೆ ಅನಿಸ್ತೀಯ ಅನ್ಸಲ್ವ ಅನಿಸ್ತೀಯೋ ಮರ್ತೋಗ್ತೀಯ ಬಾ ಯಾಕೆ ಹಿಂಗೆ ಕೊಡ್ತಾರೆ? ಫೋಟೋ ಹಾಕ್ತಾರ ಬರೋಬಿಟ್ಟಲ್ಲ ರಂಜಿತಾ ರಂಜಿತಮ್ಮ ಅವಳು ನಿಮ್ಮ ಮಕ್ಕಳಿಗೆ ಹೆಸರು ಕಾಳು